ನೇರ ನಿಂತ್ಕೊಳ್ಳಿ. ಕಾಲುಗಳು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಈಗ ಒಂದು 4 ಇಂಚ್ ಗ್ಯಾಪ್ ಇರಲಿ, ಜಾಸ್ತಿ ಅಗಲ ಇಟ್ಕೋಬೇಡಿ. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ರೊಟೇಟ್ ಮಾಡಿ ಮೇಲಕ್ಕೆ ತೊಗೊಳ್ಳಿ. ಕೈಗಳನ್ನು ಮುಷ್ಟಿ ಕಟ್ಬಿಟ್ಟು ಎಳ್ಕೊಳ್ಳಿ. ರಿವರ್ಸ್ ಮಾಡಿ. ರಿಲ್ಯಾಕ್ಸ್. ಹಿಪ್ ರೊಟೇಷನ್ ಮಾಡಿ. ರಿವರ್ಸ್. ರಿಲ್ಯಾಕ್ಸ್. ಕೈ ಹಾಗೆ ಇರಲಿ. ಮಂಡಿಗಳ ಮೇಲಕ್ಕೆ ತೊಗೊಳ್ಳಿ. ಚೆಸ್ಟ್ ಲೆವೆಲಿಗೆ ತೊಗೊಳ್ಳಿ. ಮಂಡಿಗಳನ್ನು ಮುಂದಕ್ಕೆ ಬಗ್ಗಬೇಡಿ. ಈಗ ಕೈಗಳಿಂದ ಮಂಡಿಗಳನ್ನು ಮೇಲಕ್ಕೆ ಲಿಫ್ಟ್ ಮಾಡ್ಕೊಳ್ಳಿ. ಮಂಡಿ ನೋವಿರೋರು ಮಂಡಿ ಕೆಳಗಡೆ ಕೈ ಇಟ್ಕೊಂಡು ಎಳ್ಕೋಬೇಕು ಮೇಲಕ್ಕೆ. ಉಳಿದವ್ರು ಶಿನ್ ಬೋನ್ ಮೇಲೆ ಕೈ ಇಟ್ಕೊಂಡು ಮೇಲಕ್ಕೆ ಲಿಫ್ಟ್ ಮಾಡಿ. ಆದಷ್ಟು ಈ ಥರ ಮಾಡೋದ್ರಿಂದ, ಕೈ ಇಟ್ಕೊಂಡು ಮೇಲೆ ಕೆಳ್ಕೊಳ್ಳೋದ್ರಿಂದ ಹಿಪ್ಸ್ ಮಸಲ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಆ್ಯಂಕಲ್ ಹಿಡ್ಕೊಳ್ಳಿ. ಹಿಂದಕ್ಕೆ ಫೋಲ್ಡ್ ಮಾಡಿ. ಹಿಡ್ಕೊಳಕ್ಕಾಗದೇ ಇರೋರು, ಮಂಡಿ ನೋವಿರೋರು ಜಸ್ಟ್ ಹಿಂದಕ್ಕೆ ಫೋಲ್ಡ್ ಮಾಡಿದ್ರೆ ಸಾಕು. ಕೈಯಿಂದ ಹಿಡ್ಕೋಬೇಕು ಅಂತ ಇಲ್ಲ ಕಾಲನ್ನು. ಯಾರಿಗಾಗುತ್ತೋ ಅವರು 3 ಟೈಮ್ಸ್ ಮಾಡಿ. ರಿಲ್ಯಾಕ್ಸ್. ಕೈ ಮುಂದಕ್ಕೆ ತೊಗೊಳ್ಳಿ. ಮುಷ್ಟಿ ಕಟ್ಟಿ ಸೈಡಿಗೆ ತೊಗೊಳ್ಳಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಮಾಡಿ. ಪೂರ್ತಿ ಟರ್ನ್ ಮಾಡಿ. ಪಾದಗಳನ್ನು ಒತ್ತಬೇಕು. ಶೋಲ್ಡ್ರ್ ಲೈನಲ್ಲಿ ಇರಲಿ. ಕೈಗಳು ಅಪ್ಪರ್ ಬಡಿ ಕಂಪ್ಲೀಟ್ ಟರ್ನ್ ಆಗಬೇಕು. ಕುತ್ತಿಗೆ ಸಮೇತ ತಿರುಗಿಸ್ಕೋಬೇಕು. ಕೈಗಳು ಸೊಂಟದ ಭಾಗ ಇಲ್ಲ. ಕೈ ಬೆರಳು ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಟರ್ನ್ ಮಾಡಿ. ಬ್ರೀದ್ ಇನ್ ಬ್ರೀದ್ ಔಟ್. ಕೈ ತಲೆ ಹಿಂದಕ್ಕೆ ಇಟ್ಕೊಳ್ಳಿ. ಎಲ್ಬೋ ಸೈಡಿಗೆ ತೊಗೊಳ್ಳಿ. ಟರ್ನ್ ಮಾಡಿ. ಬ್ರೀದ್ ಇನ್ ಬ್ರೀದ್ ಔಟ್. ತಲೆ ನೂಕಬೇಡಿ ಕೈಯಿಂದ. ಮೊಣ ಕೈಗಳು ಸೈಡ್ಗಿರಬೇಕು. ಕುತ್ತಿಗೆ ನೇರ. ತಲೆ ಕೆಳಕ್ಕೆ ಹಾಕಬೇಡಿ. ತಲೆ ಸ್ವಲ್ಪ ಎತ್ತಿ. ಯಾರೇ ಗಲ್ಲ ಕೆಳಕ್ಕೆ ಹಾಕಿದ್ದೀರ ಅವರು ಸೈಡ್ ಬೆಂಡಿಂಗ್. ಮನೇಲಿ ಮಾಡ್ತಿರೋರು ವಾರ್ಮಪ್ ಎಲ್ಲ ಇನ್ನೊಂದು 2 ರೌಂಡ್ 3 ರೌಂಡ್ ಜಾಸ್ತಿ ಮಾಡ್ಕೊಳ್ಳಿ. ಈ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ತೊಗೊಳ್ಳಿ ಸೈಡ್ಗೆ. ಬ್ರೀದ್ ಇನ್ ಬ್ರೀದ್ ಔಟ್. ಮಂಡಿಯಿಂದ ಕೆಳಗೆ ಜಾರಿಸ್ಕೊಳ್ಳಿ ಕೈಗಳನ್ನು. ತಲೆ ಭುಜ ಒಂದೇ ಲೈನಲ್ಲಿ ಇರಬೇಕು. ಮುಂದಕ್ಕೆ ಬಗ್ಗಬೇಡಿ. ಸಾಕು. ಈ ಕೈಗಳನ್ನು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬ್ಯಾಕ್ ಬೆಂಡಿಂಗ್. ಬ್ರೀದ್ ಇನ್ ಬೆಂಡ್ ಬ್ಯಾಕ್. ಬ್ರೀದ್ ಔಟ್ ಬೆಂಡ್ ಫಾರ್ವರ್ಡ್. ಹಿಮ್ಮಡಿ ತಾಕಿಸ್ಬಿಟ್ಟು ಕೈ ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ತೈಸ್ ಹತ್ರ ಹೋಗಬಾರ್ದು ಕೈಗಳು. ಉಸಿರು ತೊಗೊಳ್ತಾ ಹಿಂದಕ್ಕೆ, ಉಸಿರು ಬಿಡ್ತಾ ಮುಂದಕ್ಕೆ. ಬೆಂಡ್ ಫಾರ್ವರ್ಡ್. ರಿಲ್ಯಾಕ್ಸ್. ಕುತ್ತಿಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಸೂರ್ಯ ನಮಸ್ಕಾರ. ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಕಾಲುಗಳು ನೇರ ಇರಲಿ. ಹಿಪ್ಸ್ ಭಾಗ ಟೈಟ್ ಮಾಡಿ. ಕಾಫ್ ಮಸಲ್ಸ್, ಥೈ ಮಸಲ್ಸ್ ಸ್ಟ್ರೆಚ್ ಮಾಡ್ತಾಯಿರಿ. ಕೈಗಳು ನೇರ ನೆಲದ ಕಡೆಗೆ. ಭುಜಗಳನ್ನು ಇಳಿಸಿ. ಕುತ್ತಿಗೆ ನೇರ ಇರಲಿ. ಈಗ ನಮಸ್ಕಾರ ಸ್ಥಿತಿ. ಕೈಗಳ ಸ್ಟರ್ನಮ್ ಹತ್ರ ಜೋಡಿಸಿ. ಹಸ್ತಗಳು ಒಂದಕ್ಕೊಂದು ಒತ್ತಿರಬೇಕು. ಮೊಣ ಕೈಗಳು ಸೈಡ್ಗಿರಲಿ. ಕಣ್ಮುಚ್ಚಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿತಿತಂ ಮುಖಂ ತತ್ವಂ ಪೋಷನ್ನ ಪಾವೃಣೋ
सत्यधर्माय दृष्टये ॐ मित्राय नमः 1 ಹಸ್ತಗಳನ್ನು ಒತ್ತಿಬಿಟ್ಟು ಕೈ ಹಿಂದಕ್ಕೆ ಕಾಲುಗಳ ನೇರ ಹಿಪ್ಸ್ ಭಾಗ ಟೈಟ್ ಮಾಡಿ 2 ಕೈಗಳನ್ನು ಚೆನ್ನಾಗಿ ಚಾಚ್ತಾ ಮುಂದಕ್ಕೆ ಹೋಗಿ ತಲೆ ಒಳಕ್ಕೆ ಪಾದದ ಪಕ್ಕದಲ್ಲಿ ಇಡಿ ಕೈಗಳನ್ನು ಟೋಸ್ ಮೇಲೆ ವೆಯ್ಟ್ ತೊಗೊಳ್ಳಿ ಹಿಪ್ಸ್ ಭಾಗ ಮತ್ತು ಹಿಮ್ಮಡಿ ಒಂದು ಲೈನಿಗೆ ಬರಲಿ 3 ರೈಟ್ ಲೆಗ್ ಬ್ಯಾಕ್ ಹಸ್ತಗಳನ್ನು ಒತ್ತಿ 4 5 ಹಣೆ ಎದೆ ಮಂಡಿ ನೆಲಕ್ಕೆ ತಾಕಲಿ ಪೂರ್ತಿ ಮಲಕ್ಕೊಂಡು ಹೊಟ್ಟೆ ಭಾಗ ಲಿಫ್ಟ್ ಮಾಡಿದ್ರೆ ಸಾಕು ಈಸಿ ಇರುತ್ತೆ 6 7 8 9 10 ಓಂ ರವಯೇ ನಮಃ ಊರ್ಧ್ವಾಸನ ಉತ್ತಾನಾಸನ ಮನೇಲಿ ಮಾಡ್ತಿರೋರು 10 ಕೌಂಟ್ಸ್ 2 ಇದನ್ನ 2 ಸಲ ಮಾಡ್ಕೊಳ್ಳಿ ಏಕಪಾದ ಪ್ರಸರಣಾಸನ ಬ್ಯಾಕ್ ತಗೊಳ್ಳಿ ಕಾಲುಗಳು ಎಡಪಾದ ಹಿಂದಕ್ಕೆ ತಗೊಳ್ಳಿ ದ್ವಿಪಾದ ಪ್ರಸರಣಾಸನ ಹೀಲ್ಸ್ ಜಾಯಿನ್ ಮಾಡ್ಕೊಳ್ಳಿ ಕಾಲುಗಳು ನೇರ ಇರಲಿ ಕಾಲು ನೇರ ಆಗಬೇಕು ಎಲ್ರದೂ ಕೈಗಳು ಸ್ಟ್ರೈಟ್ ಇರಲಿ ಕೈ ಕಾಲುಗಳು ಎರಡು ಸ್ಟ್ರೆಚ್ ಆಗ್ತಾ ಇರಬೇಕು ಶಶಂಕಾಸನ ಮಂಡಿ ಒಳಗೆ ತೊಗೋಬೇಡಿ ದ್ವಿಪಾದದಲ್ಲಿ ಎಲ್ಲಿರುತ್ತೋ ಅಲ್ಲೇ ಕಾಲುಗಳನ್ನು ಮಡಿಸ್ಬೇಕಾಗ ಲಂಬರ್ ಭಾಗ ಮತ್ತು ಕೈಗಳು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಅಷ್ಟಾಂಗ ನಮಸ್ಕಾರ ಹಣೆ ತಾಗಿಸಿ ಹಣೆ ಎದೆ ಮಂಡಿ ತಾಕಲಿ ಹೊಟ್ಟೆ ಭಾಗ ಸ್ವಲ್ಪ ಲಿಫ್ಟ್ ಮಾಡ್ಕೊಳ್ಳಿ ಊರ್ಧ್ವಮುಖ ಶ್ವಾನಾಸನ ಕುತ್ತಿಗೆ ಸ್ಟ್ರೆಚ್ ಮಾಡಿ ದೃಷ್ಟಿ ನೇರ ಇರಲಿ ಹಿಂದಕ್ಕೆ ನೋಡಬೇಡಿ ಅಧೋಮುಖ ಶ್ವಾನಾಸನ ಹಿಮ್ಮಡಿ ಪೂರ್ತಿ ನೆಲಕ್ಕೆ ತಾಗಿಸಿ ಪಾದಗಳನ್ನು ಸೇರಿಸಿ ಶಶಂಕಾಸನ ಏಕಪಾದ ಪ್ರಸರಣಾಸನ ಉತ್ತಾನಾಸನ ನಮಸ್ಕಾರ ಸ್ಥಿತಿ ರಿಲ್ಯಾಕ್ಸ್ ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ ಈಗ ಕಿಟಕಿ ಹತ್ತಿರ ಬ್ಯಾಕ್ ಬೆಂಡಿಂಗ್ ಕಂಬಿಗಳು ಹಿಡ್ಕೊಳ್ಳಿ 3ನೇ ಕಂಬಿ ಹಿಡ್ಕೊಳ್ಳಿ ಉದ್ದ ಇರೋರು 3ನೇ ಕಂಬಿ ಉಳಿದವರು 4ನೇ ಕಂಬಿ ಹಿಡ್ಕೊಳ್ಳಿ ಹೀಲ್ಸ್ ಗೋಡೆಗೆ ಕೊಡಿ ಹೀಲ್ಸ್ ಒಂದು 2 ಇಂಚ್ ಮೇಲಕ್ಕೆ ತೊಗೊಳ್ಳಿ ಹಿಮ್ಮಡಿ ಭಾಗ ಈಗ ಬಟಕ್ಸನ್ನು ಮುಂದಕ್ಕೆ ನೂಗ್ತಾ ತಲೆ ಹಿಂದಕ್ಕೆ ತೊಗೊಳ್ಳಿ ಸ್ಟರ್ನಮ್ ಲಿಫ್ಟ್ ಮಾಡ್ಕೋಬೇಕು ಎದೆ ಮಧ್ಯದ ಭಾಗ ಸೀಲಿಂಗ್ ಕಡೆಗೆ ಲಿಫ್ಟ್ ಮಾಡ್ಕೋಬೇಕು ಎಲ್ಲರೂ ಇಲ್ಲಾಂದರೆ ಸೊಂಟದ ಭಾಗದಲ್ಲಿ ನೋವು ಬರುತ್ತೆ ಬಟಕ್ ಸ್ಟ್ರೈಟ್ ಮಾಡಬೇಕು ಸ್ಟರ್ನಮ್ ಲಿಫ್ಟ್ ಮಾಡಬೇಕು ಜಯಶ್ರೀ ಕೈನ ಸ್ವಲ್ಪ ಮೇಲಕ್ಕೆ ಹಿಡ್ಕೊಳ್ಳಿ ಉಸಿರಾಟವನ್ನು ಗಮನಿಸ್ತಾ ಇರಿ ಎಲ್ಲರೂ ಮುಖ ಶಾಂತವಾಗಿರಲಿ ಕೈಗಳು ಮಡಿಸ್ಬಾರ್ದು ಹಗ್ಗ ಹಿಡ್ಕೊಂಡಿರೋ ಸ್ವಲ್ಪನೇ ಜಾರಿಸ್ಕೊಳ್ಳಿ ತುಂಬ ಜಾರಿಸ್ಬೇಡಿ ಸೊಂಟದಲ್ಲಿ ನೋವು ಬರುತ್ತೆ ನಿಧಾನ ಮೇಲಕ್ಕೆ ಬನ್ನಿ ರಿಲ್ಯಾಕ್ಸ್ ಸ್ಟರ್ನಮ್ ಡ್ರಾಪ್ ಆಗ್ತಾ ಇದೆ ಅಲ್ವಾ ಡ್ರಾಪ್ ಆಗಬಾರ್ದು ತಲೆ ಹಿಂದಕ್ಕೆ ತೊಗೋಬೇಕು ಹಿಮ್ಮಡಿ ಗೋಡೆಗೆ ಒತ್ತಬೇಕು ಬಟಕ್ ಸ್ಟ್ರೈಟ್ ಮಾಡಿ ತಲೆ ಹಿಂದಕ್ಕೆ ತೊಗೋಬೇಕು ಇಲ್ಲಿ ಸ್ಟರ್ನಮ್ ಭಾಗ ಡ್ರಾಪ್ ಆದರೆ ಇಲ್ಲಿ ಸೊಂಟದ ಭಾಗದಲ್ಲಿ ಪ್ರೆಷರ್ ಬರುತ್ತೆ ಸೊಂಟದ ನೋವು ಇಲ್ಲ ಬೆನ್ನು ನೋವು ಇಲ್ಲ ಅಂದ್ರೂ ನೋವು ಶುರುವಾಗುತ್ತೆ ಅದಕ್ಕೆ ಏನು ಮಾಡಬೇಕು ಹೇಗೆ ಮಾಡಬೇಕಂದ್ರೆ ಈ ಭಾಗ ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿ ಚೆನ್ನಾಗಿ ಈ ಭಾಗ ಲಿಫ್ಟ್ ಮಾಡಿ ನೋಡಿ ಎಷ್ಟು ಲಿಫ್ಟ್ ಆಯ್ತಲ್ವಾ ಆ ಥರ ಲಿಫ್ಟ್ ಆಗಬೇಕು ಈ ಭಾಗ ಲಿಫ್ಟ್ ಮಾಡ್ಕೊಳ್ಳಿ ಈಗ ಇನ್ನೂ ಚೆನ್ನಾಗಿ ಗೊತ್ತಾಗಬೇಕು ಅವ್ರಿಗೆ ಏನು ತಪ್ಪು ಮಾಡ್ತಿದ್ದೀನಿ ಅಂತಂದರೆ ನೋಡಿ ಈ ಥರ ಹಿಂಗೆ ಇಟ್ಕೊಂಡು ನೋಡಿ ಗೊತ್ತಾಗ್ತಿದೆಯಾ ಹಾಂ ಎಷ್ಟು ಬೆನ್ನಿನ ಭಾಗ ಹಿಗ್ಗುತ್ತೆ ಅಂತ ರಿಲ್ಯಾಕ್ಸ್ ಆಯಿತಾ ಯಾರಿಗೆ ಬ್ಯಾಕ್ ಪೇಯ್ನ್ ಇದೆ ಯಾರಿಗೆ ಬ್ಯಾಕ್ ಪೇಯ್ನ್ ಇದೆ ಹೇಳಿ ಬನ್ನಿ ಲೋ ಬ್ಯಾಕ್ ಪೇಯ್ನ್ ಇದ್ದರೆ ಎಷ್ಟು ರಿಲೀಫ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಅಂದರೆ ಇದು ಡ್ರಾಪ್ ಆಗ್ತಾ ಇದ್ದರೆ ಸೊಂಟದ ಭಾಗದಲ್ಲಿ ನೋಡಿ ಈ ಭಾಗದಲ್ಲಿ ನೋವು ಶುರುವಾಗುತ್ತೆ ಎಲ್ರಿಗೂ ನೀವು ತಪ್ಪು ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ಇದು ಶ್ರಿಂಕ್ ಆಗಬಾರ್ದು ಇದು ಚೆನ್ನಾಗಿ ಲಿಫ್ಟ್ ಆಗಬೇಕು ನೋಡಿ
ಗೊತ್ತಾಗ್ತಿದೆಯಾ ಎಷ್ಟು ಲಿಫ್ಟ್ ಆಯಿತು ಅಂತ? ಗೊತ್ತಾಗ್ತಿದೆ ಎಲ್ರಿಗೂ? ನೋಡಿ ಈ ಥರ ಲಿಫ್ಟ್ ಆಗಬೇಕು. ಈ ಥರ ಲಿಫ್ಟ್ ಆದರೆ ಉಸಿರಾಟನೂ ಈಸಿ ಇರುತ್ತೆ ಮತ್ತು ಇಲ್ಲೂ ನೋವು ಕಡಿಮೆ ಇರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಕಮ್ ಬ್ಯಾಕ್. ಕಂಬಿ ಹಿಡ್ಕೊಳ್ಳಿ, ಎಲ್ಲರೂ ಫಾರ್ವರ್ಡ್ ಬೆಂಡ್ ಮಾಡಿ, ಲಂಬರ್ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ಈ ಥರ ಕಂಬಿಗಳು ಹಿಡ್ಕೊಂಡು ಸ್ಟ್ರೆಚ್ ಮಾಡ್ತಾ ಇರಬೇಕು. ಇಲ್ಲೂ ಅಷ್ಟೇ ಲಂಬರ್ ಭಾಗ ಸ್ಟ್ರೆಚ್ ಮಾಡಬೇಕು ಹಿಂದಕ್ಕೆ, ಹಿಪ್ಸ್ ಕಡೆಗೆ. ಜಾಸ್ತಿ ಒಳಗೆ ತಳ್ಳಬಾರ್ದು. ತಳ್ಳಿದ್ರೂ ಬೆನ್ನಿನ ಭಾಗ ನೋವು ಬರುತ್ತೆ. ಇಲ್ಲಿ ಈ ಭಾಗದಲ್ಲಿ ನೋವು ಬರ್ತೀರಿ. ಇದನ್ನು ಚೆನ್ನಾಗಿ ಎಳಿತಾ ಬನ್ನಿ. ಸ್ವಲ್ಪ ಲಿಫ್ಟ್ ಮಾಡಿ, ಹಾಗೆ ಲಿಫ್ಟ್ ಮಾಡಿ ಎಳ್ಕೊಳ್ಳಿ. ಈಗ ಎಳಿರಿ, ಇನ್ನೂ ಎಳಿರಿ. ನೋಡಿ ಈ ಥರ ಸ್ಟ್ರೆಚ್ ಆಗಬೇಕು. ಇಲ್ಲಿ ಜಾಸ್ತಿ ಡ್ರಾಪ್ ಮಾಡಬಾರ್ದು ಈ ಭಾಗ. ರಾಜೇಶ್ವರನ್ ಸ್ವಲ್ಪ ಬೆನ್ನನ್ನು ಲಿಫ್ಟ್ ಮಾಡಿ ಎಳ್ಕೊಳ್ಳಿ. ಹಾಗೆ ಸ್ಟ್ರೆಚ್ ಮಾಡಿ. ಈಗ ವ್ಯತ್ಯಾಸಗಳು ಗಮನಿಸ್ಕೋಬೇಕು. ನೀವು ಬೆನ್ನಿನ ಭಾಗ ಡ್ರಾಪ್ ಮಾಡಿದಾಗ ಏನಾಯಿತು, ಸ್ವಲ್ಪ ಲಿಫ್ಟ್ ಮಾಡಿ ಸ್ಟ್ರೆಚ್ ಮಾಡಿದಾಗ ಯಾವ ಥರ ರಿಲ್ಯಾಕ್ಸ್ ಆಗ್ತಿದೆ ಅಂತ ಗಮನಿಸ್ಕೊಂಡು ಮಾಡಬೇಕೆಲ್ಲರೂ. ನಿಧಾನ ಮೇಲಕ್ಕೆ ಬನ್ನಿ. ಉತ್ಕಟಾಸನ. ಕಿಟಕಿ ಕಂಬಿಗಳು ಹಿಡ್ಕೊಂಡಿರೋರು ನಿಮ್ಮ ಹಣೆಲೇನಲ್ಲಿರೋ ಕಂಬಿಗಳು ಹಿಡ್ಕೊಂಡು ನಿಧಾನ ಮಂಡಿಗಳನ್ನು ಮಡಿಸ್ಬೇಕು. ಹಗ್ಗ ಹಿಡ್ಕೊಂಡಿರೋ ಸ್ವಲ್ಪ ಜಾರಿಸ್ಬೇಕು ಕೈಗಳನ್ನು. ಮನೇಲಿ ಮಾಡ್ತಿರೋರು ನೀವು ನಿಂತಾಗ ನಿಮ್ಮ ಹೈಟ್ಗೆ ಹಣೆ ಲೈನ್ಗೆ ಯಾವುದು ಬರುತ್ತೆ ಕಂಬಿ ಅದನ್ನು ಹಿಡ್ಕೊಳ್ಳಿ. ವರ್ಟಿಕಲ್ ಇದ್ದರೂ ಪರವಾಗಿಲ್ಲ ಕಂಬಿಗಳು, ಹಾರಿಜಾಂಟಲ್ ಆಗಿದ್ದರೂ ಪರವಾಗಿಲ್ಲ. ಆ ಕಂಬಿಗಳು ಹಿಡ್ಕೊಂಡು ನಿಧಾನ ಮಾಡಿ, ಟೈಟಾಗಿ ಹಿಡ್ಕೋಬೇಡಿ ಕಂಬಿಗಳು. ಇದು ಮಾಡೋದ್ರಿಂದನೂ ಸೈಡ್ ರಿಬ್ಸ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಅದೆಲ್ಲ ಕರಗುತ್ತೆ. ಮಂಡಿಗೆ ಸ್ಟ್ರೆಂಥನ್ ಆಗುತ್ತೆ, ಮಂಡಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಚೆನ್ನಾಗಿ. ಮಂಡಿ ಮೇಲೆ ಪ್ರೆಷರ್ ಕಡಿಮೆ ಇರುತ್ತೆ ಇದನ್ನು ಹಿಡ್ಕೊಂಡು ಮಾಡೋದ್ರಿಂದ. ಮಂಡಿ ನೋವಿರೋರು ಇದನ್ನು ಮಾಡ್ಬೋದು. ಡೈಲಿ ಮಾಡಿಕೊಂಡ್ರೆ ಸ್ವಲ್ಪ ಸ್ಟ್ರೆಂಥನ್ ಆಗುತ್ತೆ ಮಂಡಿಗಳು. ಅಲ್ಲಿರೋ ಮಾಂಸಖಂಡಗಳೆಲ್ಲ ಶಕ್ತಿ ಬರುತ್ತೆ. ರಿಲ್ಯಾಕ್ಸ್. ಈಗ ಟ್ವಿಸ್ಟಿಂಗ್ ಮಾಡೋಣ. ಬಲಗಾಲ ಮೇಲಕ್ಕೆ ತಗೊಳ್ಳಿ ಎಲ್ಲರೂ. ಕಿಟಕಿ ಕಟ್ಟೆ ಮೇಲೆ ಕಾಲಿಡಿ. ನೀವು ಸ್ಟೂಲ್ ಮೇಲೆ ಇಟ್ಕೊಳ್ಳಿ. ಈಗ ಎಡಗೈಯಿಂದ ಬಲ ಮಂಡಿಯನ್ನು ಒಳಗೆ ಕೆಳ್ಕೋಬೇಕು. ಮಂಡಿಯಿಂದ ಸ್ವಲ್ಪ ಒಂದು 2-3 ಇಂಚ್ ಕೆಳಗೆ ಇಟ್ಕೊಳ್ಳಿ ಕೈಗಳೆಲ್ಲರೂ. ಈಗ ಬಲಗೈ ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ರೈಟ್ ಸೈಡ್ ಬಟ್ಟಕ್ಕೆ ಡ್ರಾಪ್ ಮಾಡ್ತಾ ಟರ್ನ್ ಮಾಡಿ. ಕಿಟಕಿ ಕಟ್ಟೆ ಇಷ್ಟು ಎತ್ತರ ಇಲ್ಲ ಅಂತಂದರೆ, ತುಂಬ ಎತ್ತರ ಇದೆ ಅಂತ ಹೇಳಿದ್ರೆ ಈ ಥರ ಸ್ಟೂಲು, ಬೆಂಚು ಏನಾದರೂ ಇಟ್ಕೊಂಡು ಮಾಡ್ಬೋದು. ನೋಡಿ ಇವರೆಲ್ಲ ಬೆಂಚ್ ಮೇಲೆ ಕಾಲಿಟ್ಟು ಮಾಡ್ತಾಯಿದ್ದಾರೆ. ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್ ಮಾಡಿದ್ಮೇಲೆ ಟ್ವಿಸ್ಟಿಂಗ್ ಮಾಡಲೇಬೇಕು. ಇಲ್ಲಾಂದರೆ ಸೊಂಟದಲ್ಲಿ ನೋವು ಬರುತ್ತೆ. ಬೆನ್ನಿನ ಭಾಗದಲ್ಲಿ ಸೊಂಟದಲ್ಲಿ ಹಾಗೇ ನೋವುಗಳು ಉಳ್ಕೊಳ್ಳುತ್ತೆ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ಮುಂದಕ್ಕೆ ಬಗ್ಗಬೇಡಿ, ನೇರ ನಿಂತ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ರಿಲ್ಯಾಕ್ಸ್. ನಿಧಾನ ಕಾಲು ಕೆಳಗೆ ಇಳಿಸಿ. ಈಗ ಕಾಲು ಚೇಂಜ್ ಮಾಡ್ಕೊಳ್ಳಿ. ಎಡಗಾಲ ಮೇಲಕ್ಕೆ ತೊಗೊಳ್ಳಿ. ಕೂತ್ಕೊಂಡು ಮರೀಚಾಸನ 3 ಮಾಡ್ತಿರಲ್ಲ ಅದೇ ಥರನೇ ಇದು. ನಿಂತ್ಕೊಂಡು ಮಾಡಿದಾಗ ಇನ್ನೂ ಸ್ವಲ್ಪ ಹೊಟ್ಟೆ ಭಾಗಲ್ಲೇ ಜಾಸ್ತಿ ಹೊರಗೆ ಟರ್ನ್ ಮಾಡ್ಕೋಬೋದು. ಮಾಡಿ. ಎಡಗಾಲ ಮೇಲಕ್ಕೆ ತೊಗೊಳ್ಳಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಧಾನ ಟರ್ನ್ ಮಾಡ್ಕೊಳ್ಳಿ. ಮಂಡಿಯನ್ನು ಒಳಗೆ ಎಳ್ಕೊಳ್ಳಿ. ಎಳ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಸ್ಥಿತಿಲಿರುವಾಗ ಚೆನ್ನಾಗಿ ಉಸಿರಾಟ ನಡೀತಾ ಇರಬೇಕು. ನಿಧಾನ ವಾಪಸ್ ಬನ್ನಿ. ಕೈ ಕೆಳಗೆ ಅಲ್ಲೇ ಕಂಬಿಗಳು ಹಿಡ್ಕೊಳ್ಳಿ. ಲಂಬರ್ ಸ್ಟ್ರೆಚ್ ಮಾಡಿ. ದಿಂಬು ಅಥವಾ ಬ್ಲ್ಯಾಂಕೆಟ್ ಆದರೆ 4 ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ದಿಂಬಾದರೆ ಸ್ಕ್ವೇರ್ ದಿಂಬು ಅಥವಾ ಉದ್ದ ದಿಂಬು ಯಾವುದಾದ್ರೂ ಹಾಕ್ಕೊಂಡು ನೇರ ಕೂತ್ಕೊಳ್ಳಿ. ಕಾಲುಗಳು ನೇರ ಇಟ್ಕೊಳ್ಳಿ. 2 ಕಾಲುಗಳು ನೇರ ಮಾಡ್ಕೊಳ್ಳಿ. ಪಾದದ ಬೆರಳು ನಿಮ್ಮ ಕಡೆಗಿರಲಿ. ಪಾದದ ಹೊರ ಅಂಚು ಪಾದದ ಬೆರಳು ನಿಮ್ಮ ಕಡೆಗಿದ್ದಾಗ ಚೆನ್ನಾಗಿ ಇನ್ನರ್ ಮಸಲ್ಸ್ ಸ್ಟ್ರೆಚ್ ಆಗುತ್ತೆ. ಕಾಫ್ ಮಸಲ್ಸ್, ಥೈ ಮಸಲ್ಸ್, ನೀ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇರುತ್ತೆ. ಮಂಡಿ ನೋವಿದ್ದವರು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಸಮತಲ ಸ್ಥಿತಿ ಮಂಡಿ ನೋವು ಕಡಿಮೆ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಅದು ಮತ್ತು ಸ್ವೆಲ್ಲಿಂಗ್ ಇರೋದೆಲ್ಲ ಕಡಿಮೆ ಆಗುತ್ತೆ. ಇವ್ರಿಗೆ ನೋಡಿ ತುಂಬ ಜಾಸ್ತಿ ಇತ್ತು ಸ್ವೆಲ್ಲಿಂಗು, ಈಗೆಲ್ಲ ಕಡಿಮೆ ಆಗಿದೆ. ಸ್ಟ್ರೆಚ್ ಮಾಡಿ ಮಾಡಿ ಕಡಿಮೆ ಆಗಿದೆ. ಬೆಟರ್. ಇವಾಗ ಸೂರ್ಯ ನಮಸ್ಕಾರ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅರ್ಧ ಮತ್ಸ್ಯೇಂದ್ರಾಸನ ಮಾಡಿ. ಬಲಗಾಲನ ಮುಂದಕ್ಕೆ ತೊಗೊಳ್ಳಿ. ಎಡ ಪಾದ ಒಳಗೆ ತೊಗೊಳ್ಳಿ. ರೈಟ್ ಲೆಗ್ ಮುಂದಕ್ಕೆ. ಮಂಡಿಯಿಂದ ಒಳಗೆ ಇಟ್ಕೋಬೇಡಿ. ಪಾದನ ಎಡಕ್ಕೆ ತೊಗೋಬೇಡಿ. ಸ್ವಲ್ಪ ಬಲಕ್ಕೆ ಇರಲಿ ಮಂಡಿಯಿಂದ. ಆಗ ನಿಮ್ಗೇನಾಗುತ್ತೆ ಅಂದರೆ ಸೊಂಟದ ಭಾಗ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೊಟ್ಟೆ ಮಾಂಸಖಂಡಗಳೆಲ್ಲ ಹೊರಗೆ ಟರ್ನ್ ಮಾಡೋಕ್ಕೂ ಈಸಿ ಆಗುತ್ತೆ. ತುಂಬ ಒಳಕ್ಕೂ ತೊಗೋಬೇಡಿ. ಈ ಕಡೆ ಮಂಡಿ ಲೈನಲ್ಲಿ ಬಲ ಪಾದ ಎಡ ಮಂಡಿ ಲೈನ್ಗೆ ಇನ್ನು ಈ ಕಡೆಗೆ ತೊಗೋಬೇಕು ಕವಿತಾ. ಇನ್ನೂ ಸ್ವಲ್ಪ ಈಗ ಮಂಡಿಯಿಂದ ಈ ಕಡೆಗೆ ಮಂಡಿ ಲೈನ್ಗೆ. ಹಾಗೆ ಸ್ಟ್ರೈಟ್ ಇಟ್ಕೊಳ್ಳಿ ಎಲ್ಲರೂ.
ನೇರ ಕೂತ್ಕೊಳ್ಳಿ, ಬೆನ್ನೇರ ಮಾಡಿ ಒಂದು ಸಲ. ಈಗ ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ಈಗ ಮಂಡಿಯಿಂದ ಕೈ ಸ್ವಲ್ಪ ಕೆಳಗಿಟ್ಕೊಳ್ಳಿ. ಮಂಡಿ ಮೇಲೆ ಕೈ ಇಟ್ಕೊಂಡು ಸ್ವಲ್ಪ ಟರ್ನ್ ಮಾಡೋದು ಕಷ್ಟ ಆಗುತ್ತೆ. ಮಂಡಿಯಿಂದ ಸ್ವಲ್ಪ ಕೆಳಗಿಟ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ಬಲಭುಜ ಇಳಿಸಿ, ಎರಡೂ ಭುಜಗಳು ಇಳಿಸಿರಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ಕೈ ಮೇಲಕ್ಕೆ ತೊಗೊಳ್ಳಿ. ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ. ಈಗ ಕಾಲು ಮುಂದಕ್ಕೆ ತೊಗೊಳ್ಳಿ. ಮುಂದಕ್ಕೆ ತೊಗೊಂಡ್ಮೇಲೆ ಎಡಗಾಲನ್ನು ಮಡಿಸಿ. ಎಡಗಾಲು ಮುಂದಕ್ಕೆ ತೊಗೊಳ್ಳಿ. ಎಡಪಾದ ಬಲ ಮಂಡಿ ಹತ್ತಿರ ಬರಬೇಕು. ಎಡಪಾದ ಬಲ ಮಂಡಿ ಹತ್ತಿರ. ಈಗ ಮಂಡಿಯಿಂದ ಸ್ವಲ್ಪ ಕೈ ಕೆಳಗಡೆ ಇಟ್ಕೊಂಡು ಎಕ್ಸೈಲ್ ಮಾಡ್ತಾ ಟರ್ನ್ ಮಾಡಿ. ತಿರುಗಿಸ್ಕೊಳ್ಳಿ. ಇನ್ನು ಎಡಭುಜ ಇಳಿಸಿ. ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ತಲೆ ಕೆಳಕ್ಕೆ ಹಾಕಬೇಡಿ. ತಲೆ ಸ್ವಲ್ಪ ಲಿಫ್ಟ್ ಮಾಡಿ ಟರ್ನ್ ಮಾಡಿ. ಚಿನ್ನ ಒಳಗೆ ಬಂದರೆ ಕುತ್ತಿಗೆ ತಿರ್ಗ್ಸೋಕ್ಕಾಗಲ್ಲ. ಕುತ್ತಿಗೆ ಭಾಗಕ್ಕೆ ಚೆನ್ನಾಗಿ ವ್ಯಾಯಾಮ ಆದ್ರೇ ಅಲ್ಲಿರೋ ಫ್ಯಾಟ್ ಕರಗೋದು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗೋದು. ಕುತ್ತಿಗೆ ಸ್ಟ್ರೆಚ್ ಮಾಡೋದು, ಟ್ವಿಸ್ಟಿಂಗ್ ಮಾಡೋದು ಎಲ್ಲ ಮಾಡ್ತಾಯಿದ್ರೆ. ಭುಜ ಲಿಫ್ಟ್ ಮಾಡಬೇಡಿ, ಭುಜ ಇಳಿಸಿ. ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಕೈ ಕೆಳಗೆ ಬಿಡಿ. ಕೈ ಕೆಳಗೆ ಬಿಟ್ಟ ಮೇಲೆ ಕಾಲನ್ನು ನೇರ ಮಾಡ್ಕೊಳ್ಳಿ. ಈಗ ಬಲಕ್ಕೆ ಟ್ವಿಸ್ಟ್ ಮಾಡಿ. ಎಡಗೈಯನ್ನು ಬಲ ಮಂಡಿಗೆ ಒತ್ತಿ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ. ಈಗ ಎಡಕ್ಕೆ ತೊಗೊಳ್ಳಿ ಕೈ. ಬಲಗೈಯಿಂದ ಎಡಮಂಡಿಯನ್ನು ಒತ್ತಿ. ಎರಡೂ ಪಾದಗಳು ಒಂದೇ ಲೈನಲ್ಲಿರಬೇಕು. ಹಿಂದೆ ಮುಂದೆ ಹೋಗಬಾರ್ದು. ಪಾದಗಳು ಒಂದೇ ಲೈನಲ್ಲಿ ಇಟ್ಕೊಂಡಾಗ ನಿಮಗೆ ಟ್ವಿಸ್ಟಿಂಗ್ ಚೆನ್ನಾಗಾಗುತ್ತೆ. ಪಾದದ ಒಳಂಚನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕು. ಅದರಿಂದ ಎಷ್ಟೋ ಕಾಲುಗಳ ಸಮಸ್ಯೆಗಳಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ನೀವು ಪಾದಗಳು ಸರಿಯಾಗಿ ಇಟ್ಕೊಂಡು ಸ್ಟ್ರೆಚ್ ಮಾಡಿದಾಗ. ಸಮತಲ ಸ್ಥಿತಿ ಅಥವಾ ದಂಡಾಸನ ಅಂತ ಹೇಳ್ತಾರೆ ಇದಕ್ಕೆ. ಕರೆಕ್ಟಾಗಿ ಅಭ್ಯಾಸ ಮಾಡಿದ್ರೆ ಕಾಲುಗಳದು ತೊಡೆ ನೋವು ಮತ್ತು ಎಕ್ಸ್ಟ್ರಾ ಫ್ಯಾಟ್ ಇರೋದೆಲ್ಲ ಕರಗುತ್ತೆ. ನಿಧಾನ ವಾಪಸ್ ಬನ್ನಿ. ಈಗ ಎರಡೂ ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಸಿಲಿಂಗ್ ಕಡೆಗೆ ಎಳ್ಕೊಳ್ಳಿ. ಅಪ್ಪರ್ ಆರ್ಮ್ ಒಳಗೆ ಟರ್ನ್ ಮಾಡಿಕೊಂಡು ಕೈನ ಕಿರುಬೆಳನ್ನು ಒಳಗೆ ತಿರುಗಿಸ್ಕೊಂಡು ಎಳ್ಕೊಳ್ಳಿ. ಎಲ್ಲರೂ ಬೆನ್ನೇರ ಮಾಡ್ಕೊಳ್ಳಿ ಒಂದು ಸಲ. ಈಗ ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಧಾನ ಕೈಯನ್ನು ಚಾಚ್ತಾ ಮುಂದಕ್ಕೆ ಹೋಗಿ ಪಾದದ ಹೊರಂಚನ್ನು ಇಟ್ಕೊಳ್ಳಿ. ಆಗದೇ ಇದ್ದರೆ ಆ್ಯಂಕಲ್ ಭಾಗ ಇಟ್ಕೊಳ್ಳಿ. ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಸಿ ಒಂದು ಸಲ. ಪಾದದ ಬೇಳೆ ಹಿಡ್ಕೊಂಡ್ರೆ ಭುಜಗಳ ಕಿವಿ ಹತ್ತಿರ ಬರುತ್ತೆ. ಸೈಡಲ್ಲಿ ಹಿಡ್ಕೊಂಡಾಗ ಭುಜಗಳು ಅಗಲ ಆಗುತ್ತೆ. ಮುಂದಕ್ಕೆ ಹೋಗೋಕ್ಕೂ ಈಸಿ ಆಗುತ್ತೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ತಲೆ ಒಳಕ್ಕಿರಲಿ. ನಿಧಾನ ಮೇಲಕ್ಕೆ ತೊಗೊಳ್ಳಿ ಕೈಗಳು. ಕೈ ಕೆಳಗೆ ಬಿಡಿ. ಸುಖಾಸನ. ಈಗ ಎಡಗೈಯನ್ನು ಬಲ ಮಂಡಿ ಮೇಲೆ ಒತ್ಬಿಟ್ಟು ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಮಂಡಿ ಮೇಲೆ ಕೆಳ್ಕೋಬೇಡಿ. ಹಸ್ತದಿಂದ ಮಂಡಿಯನ್ನು ಒತ್ತಬೇಕು. ಈ ಥರ ಹೈಟಲ್ಲಿ ಕೂತ್ಕೊಂಡು ಮಾಡಿದಾಗ ಬೆನ್ನಿನ ಭಾಗ ಚೆನ್ನಾಗಿ ನೇರ ಆಗುತ್ತೆ. ನಿಧಾನ ವಾಪಸ್ ಬಂದು ಇನ್ನೊಂದು ಕಡೆಗೆ ಮಾಡಿ. ಬಲ ಹಸ್ತ ಎಡ ಮಂಡಿ ಮೇಲೆ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ಇದು ಸಿಂಪಲ್ ಅನ್ಸಿದ್ರೂ ಎಫೆಕ್ಟಿವ್ ಆಗಿರುತ್ತೆ ಕರೆಕ್ಟಾಗಿ ಮಾಡಿದ್ರೆ. ಎಕ್ಸ್ಟ್ರಾ ಫ್ಯಾಟ್ ಸೊಂಟದ ಸುತ್ತ ಇರೋದು ಮತ್ತು ಬೆನ್ನಿನ ಭಾಗಕ್ಕೂ ಚೆನ್ನಾಗಿ ಎಕ್ಸಸೈಸ್ ಅದು. ಬೆನ್ನೋವಿದ್ರೂ ಕಡಿಮೆ ಆಗುತ್ತೆ ಚೆನ್ನಾಗಿ ಬೆನ್ನು ನೇರ ಮಾಡಿ ಟರ್ನ್ ಮಾಡಿದಾಗ. ಕಮ್ ಬ್ಯಾಕ್, ಬೆಂಡ್ ಫಾರ್ವರ್ಡ್. ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಮಂಡಿ ಮಡ್ಸೋಕ್ಕಾಗದೇ ಇರೋರು ಕಾಲುಗಳನ್ನು ಸ್ವಲ್ಪ ದೂರ ಇಟ್ಕೊಂಡು ಕೈಗಳನ್ನು ಎಳ್ಕೊಳ್ಳಿ ಮುಂದಕ್ಕೆ. ಯಾವುದಾಗುತ್ತೋ ಅದನ್ನೇ ಮಾಡಿ. ಓವರ್ ಸ್ಟ್ರೆಚಿಂಗ್, ಓವರ್ ಬೆಂಡಿಂಗ್ ಯಾವುದೂ ಮಾಡಬಾರ್ದು. ಮನಸ್ಸನ್ನು ರಿಲ್ಯಾಕ್ಸಾಗಿ ಇಟ್ಕೊಂಡು ಮಾಡಬೇಕು. ಸ್ವಲ್ಪ ಬೆಂಡ್ ಮಾಡಿದ್ರೂ ಸಾಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬೇಕು. ಒಬ್ಬೊಬ್ರದ್ದು ಶರೀರ ಒಂದೊಂದು ರೀತಿಯಲ್ಲಿರುತ್ತೆ. ಬೇರೆಯವ್ರು ಮಾಡ್ತಾರೆ ಅಂತ ನೀವು ಬಲವಂತವಾಗಿ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಆಸನಗಳು ಮಾಡಾದ್ಮೇಲೆ ಈ ಥರ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ. ಕಪಾಲಭಾತಿ 25 ಕೌಂಟ್ಸ್ ಮಾಡಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಂಡು ಮಾಡಿ.
ಕಂಪ್ಲೀಟ್ ಆದಮೇಲೆ ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಕಂಪ್ಲೀಟ್ ಆದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ. ಚೆನ್ನಾಗಿ ಹೊಟ್ಟೆ ಭಾಗ ಒಳಕ್ಕೆ ಎಳ್ಕೋಬೇಕು. ಬೆನ್ನೇರ ಭುಜಗಳು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ. ರಿಲ್ಯಾಕ್ಸ್. ಭಸ್ತ್ರಿಕಾ. ಚೆನ್ನಾಗಿ ಎಕ್ಸೈಲ್ ಮಾಡಿ, ಮೂಗಿಂದ ಎಕ್ಸೈಲ್ ಮಾಡಿ. ಉಸಿರು ತಗೋಬಾರ್ದು, ಉಸಿರನ್ನು ಹೊರಕ್ಕೆ ಹಾಕೋದಷ್ಟೇ ಮಾಡಬೇಕು. ಮೂಗಲ್ಲಿರೋದು ಮತ್ತು ಸೈನಸ್ ಪಾಯಿಂಟ್ಸಲ್ಲಿ ತಲೆನೋವು ಬರೋದೆಲ್ಲ ಇರುತ್ತಲ್ಲ, ಮೈಗ್ರೇನು ಸೈನಸ್ ಎಲ್ಲ, ಅದೆಲ್ಲ ಹೋಗಬೇಕು ಅಂದರೆ ಭಸ್ತ್ರಿಕಾ ಚೆನ್ನಾಗಿ ಮಾಡಬೇಕು. ಮೂಗಿನ ಮುಖಾಂತರ ಹೊರಗೆ ಬರಬೇಕು ಆ ಬ್ಲಾಕೇಜಸ್ ಎಲ್ಲ. ಇದೆಲ್ಲ ಕ್ಲೆನ್ಸಿಂಗ್ ಟೆಕ್ನಿಕ್ಕು, ಕಪಾಲಭಾತಿ ಇದು ಎಲ್ಲದು. ರಿಲ್ಯಾಕ್ಸ್ ಮಾಡಿ. ಮುಖದ ಭಾಗವನ್ನು ಗಮನಿಸ್ತಾ ಇರಿ. ಸ್ವಲ್ಪ ಹೊತ್ತು ಮುಖದಲ್ಲೇ ವೈಬ್ರೇಷನ್ ಗಮನಿಸ್ತಾ ಇರಿ. ನಿಧಾನಕ್ಕೆ ಕಂಡುಬಿಡಿ. ಈಗ ಶವಾಸನ ಮನೇಲಿ ಮಾಡ್ತಾರೆ, ಶವಾಸನ ಮಾಡ್ಕೊಳ್ಳಿ, ನಂತರ ಪ್ರಾಣಾಯಾಮ ಮಾಡಿ.